ವೇದಬ್ರಹ್ಮಶ್ರೀ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ವಾಸ್ಕ್ ಯೋಗ ಕೇಂದ್ರದಲ್ಲಿ ನೂರಾರು ಸುಮಂಗಲೆಯರು ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಿದ್ದಾರೆ. ನೀವು ನಿಮ್ಮ ಮನೆಯಲ್ಲೇ ಕೂತು ವ್ರತವನ್ನು ಆಚರಿಸಲೆಂದೇ ಈ ಮಹೋನ್ನತ ವ್ರತದ ಸರ್ವ ಪೂಜಾ ವಿಧಿಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಬ್ಬದ ಈ ಸುಸಂದರ್ಭದಲ್ಲಿ ಇಷ್ಟೆಲ್ಲ ಆಯೋಜನೆಯನ್ನ ಮಾಡಿಕೊಟ್ಟಿರುವವರು ವಿವೇಕಾನಂದ ಆದರ್ಶ ಸಾಧನಾ ಕೇಂದ್ರದ ಯೋಗಾಚಾರ್ಯರಾದಂಥ ಶ್ರೀ ಉಮಾಮಹೇಶ್ವರ್ ಅವರು. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಇಂತಹ ಈ ಸುಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಹೇಗೆ ಮಾಡಬೇಕು, ಇದರ ಮಹತ್ವವೇನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವೇದಬ್ರಹ್ಮಶ್ರೀ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಗುರುಗಳು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ. ಕಾರ್ಯಕ್ರಮ ಹಾಗೆ ಇಷ್ಟೆಲ್ಲ ಆಯೋಜನೆ ಮಾಡಿರುವಂತಹ ಹಿರಿಯರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವ್ರತದ ಆಚರಣೆಯನ್ನ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸುಮಂಗಲಿಯರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಹಾಗೆ ಕಾರ್ಯಕ್ರಮವನ್ನು ನೋಡ್ತಿರೋ ನಿಮಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಮೊದಲನೇದಾಗಿ ವರಮಹಾಲಕ್ಷ್ಮಿ ವ್ರತ ಪ್ರಾರಂಭ ಮಾಡೋಕ್ಕೂ ಮುನ್ನ ವ್ರತದ ಹಿನ್ನೆಲೆಯನ್ನು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತೀ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಥಮದಾವವತು ವೃದಾ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸಮಸ್ತ ಸುವರ್ಣವಾಹಿನಿಯ ನ್ಯೂಸ್ ಚಾನೆಲ್ನ ಬಂಧುಗಳೇ ಮತ್ತು ಇಂದಿನ ವರಮಹಾಲಕ್ಷ್ಮಿ ವ್ರತಕ್ಕೆ ಆಗಮಿಸಿರತಕ್ಕಂಥ ಸಮಸ್ತ ಬಂಧುಗಳೇ, ಮಾತೆಯರೇ, ಇವತ್ತು ವಿಶೇಷವಾಗಿ ನಾವು ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಸಾಮೂಹಿಕವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಬಹಳ ವಿಶೇಷವಾದಂಥ ವ್ರತ. ಹೀಗೆ ನಮಗೆ 18 ಪುರಾಣಗಳಲ್ಲಿ ಅನೇಕ ವ್ರತಗಳ ವಿಚಾರಗಳನ್ನು ನಮ್ಮ ಸಪ್ತ ಋಷಿಗಳು, ನವಕಾಂಡ ಋಷಿಗಳು, ಅನೇಕ ಮಹಾತ್ಮರು ಪುರಾಣಗಳ ಸ್ವರೂಪದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶಿವ ಮತ್ತು ಪಾರ್ವತಿಯ ಸಂವಾದದಲ್ಲಿ ಈ ಒಂದು ವರಮಹಾಲಕ್ಷ್ಮಿಯ ವ್ರತ ವಿಶೇಷ ಕತೆ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಅದರ ಕಥಾಭಾಗವನ್ನು ಮುಂದೆ ನೋಡೋಣ. ಆದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಅನೇಕ ವ್ರತಗಳು ಭೀಮನ ಅಮಾವಾಸ್ಯೆಯಿಂದ ಪ್ರಾರಂಭವಾಗಿ ಅನೇಕ ವ್ರತಗಳು ದಕ್ಷಿಣಾಯನದಲ್ಲಿ ಪ್ರಾರಂಭವಾಗ್ತದೆ. ಉತ್ತರಾಯಣವನ್ನು ಪುರುಷನೆಂದಲೂ ದಕ್ಷಿಣಾಯನವನ್ನು ಸ್ತ್ರೀಯೆಂದಲೂ ಕರೆಯುತ್ತಾರೆ. ಉತ್ತರಾಯಣಗಳಲ್ಲಿ ಪುರುಷ ದೇವತೆಗಳ ಹಬ್ಬ, ರಥೋತ್ಸವಗಳು ಎಲ್ಲವೂ ಜರುಗುತ್ತದೆ. ದಕ್ಷಿಣಾಯನಗಳಲ್ಲಿ ವ್ರತಕಥಾದಿಗಳು, ನವರಾತ್ರಿಗಳು, ಅನೇಕ ಹೆಂಗಸರ ಮತ್ತು ವನಿತೆಯರ ಮಾತೆಯರು ಮಾಡುವಂಥ ಸ್ತ್ರೀ ದೇವತೆಗಳ ಹಬ್ಬವು ಬರುತ್ತೆ. ಅದೇ ರೀತಿ ಶ್ರಾವಣ ಮಾಸದ ಪೌರ್ಣಿಮೆಗೆ ಮುಂಚೆ ಬರುವಂಥ ಮೊದಲನೇ ಶುಕ್ರವಾರ ಬಹಳ ವಿಶೇಷವಾದಂಥದ್ದು. ಆ ದಿನ ಲೋಕಕ್ಕೆ ಮಹಾಲಕ್ಷ್ಮಿ ಬಂದು ಸಮುದ್ರದಲ್ಲಿ ಮಥನವನ್ನು ಮಾಡಿದಾಗ ಅವತಾರ ಮಾಡಿಬಂದು ಮಹಾವಿಷ್ಣುವಿನ ಹೃದಯದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ದಿನವೇ ವರಮಹಾಲಕ್ಷ್ಮಿ ವಿಶೇಷ ಕಥೆ. ಅದನ್ನು ಈಗ ವ್ರತದ ಮುಖಾಂತರವಾಗಿ ನಾವೆಲ್ಲರೂ ಪೂಜೆಯನ್ನು ಮಾಡಿ ಆ ಒಂದು ಪೂಜೆಯನ್ನು ಮಾಡಿ ಆ ಪ್ರಸಾದವನ್ನು ನಾವೆಲ್ಲ ಸ್ವೀಕಾರ ಮಾಡ್ತಾ ಕಥಾಶ್ರವಣವನ್ನು ಮಾಡೋಣ. ಮೊದಲನೇದಾಗಿ ಏನೆಲ್ಲ ತಯಾರಿಯನ್ನು ಮಾಡ್ಕೋಬೇಕು? ಈಗ ವ್ರತ ಅಂತ ಹೇಳಿದಾಗ ಹೇಳೋದನ್ನು ಕೇಳಿದ್ವಿ, ನೀವು ಸ್ವತಃ ಮಾಡಿ ತೋರಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀರಾ? ಮಾತೆಯರೇ, ಬಂಧುಗಳೇ, ನಾವು ಇವತ್ತಿನ ಸಹ ವರಮಹಾಲಕ್ಷ್ಮಿ ವ್ರತವನ್ನು ಸಾಮೂಹಿಕವಾಗಿ ಮಾಡ್ತಿದ್ದೀವಿ. ಇದು ಬಹಳ ವಿಶೇಷವಾದಂಥದ್ದು. ನಾವು ಒಬ್ಬೊಬ್ಬರೇ ವ್ರತಕಥಾದಿಗಳನ್ನು ಮಾಡಿಕೊಂಡು ಬಂದುಬಿಟ್ರೆ ಅದರಲ್ಲಿ ಏನಾಗ್ತದೆ ಅಂದರೆ ನಮ್ಮಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸಿ ಈ ಥರ ಒಂದು ನಮ್ಮ ಮನೆಗೆ ತಕ್ಕ ಮಟ್ಟಿಗೆ ಮಾಡ್ತೀವಿ. ಸಾಮೂಹಿಕದಲ್ಲಿ ವಿಶೇಷವಾಗಿ ಹೇಳ್ತಾನೆ, ಏಕಸ್ತಪಃ ದ್ವಿರಧ್ಯಾಯಿ ತ್ರಿಬರ್ಗೀತಂ ಚತುಃಪಥಂ ಸಪ್ತ ಪಂಚಕೃಷೇಣಾಂಚ ಸಂಗ್ರಾಮೇ ಬಹುಬಿಜ್ಜೈ ಒಂದು ಶ್ಲೋಕವನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ. ಏಕಸ್ತಪಃ ತಪಸ್ಸಿಗೊಬ್ಬ ಇರಬೇಕು,
ದ್ವಿರಧ್ಯಾಯಿ ಅಧ್ಯಯನ ಮಾಡೋಕ್ಕಿಬ್ಬರಿರಬೇಕು. ತ್ರಿಬಿರ್ಗೀತಂ ಸಂಗೀತಕ್ಕೆ ಹೇಳೋನೊಬ್ಬ, ತಾಳ ಹಾಕೋನೊಬ್ಬ, ಹಾರ್ಮೋನಿಯಂ ಪೇಟ್ಗೆ 3 ಜನ ಇರಬೇಕು. ಚತುಪ್ಪತಂ ನಡ್ಕೊಂಡು ಹೋಗ್ಲಿಕ್ಕೆ 4-5 ಜನ ಇರಬೇಕು. ಸಪ್ತಪಂಚ ಕೃಷೀಣಾಂಚ ಜಮೀನಲ್ಲಿ ಮಾಡಬೇಕಾದ್ರೆ 7-8 ಜನ ಇರಬೇಕು. ಯುದ್ಧವನ್ನು ಮಾಡಬೇಕಾದ್ರೆ ಬಹುಸಂಖ್ಯಾತರಿರಬೇಕು ಅಂತಾರೆ. ಯಾಕೆ ಅಂದರೆ ಅನೇಕ ಜನರು ಸೇರಿದಾಗ ಶಕ್ತಿ ಪ್ರಾಬಲ್ಯ ಇರುತ್ತೆ ಅಂತ. ಹೀಗೆ ನೀವು ನಿಮ್ಮ ಊರಿನಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕಾದ್ರೆ ಒಬ್ಬರೇ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತಿದ್ರೆ ನಿಮ್ಮನ್ನ ಎಳೆದು ಹೊರಗೆ ಬಿಟ್ಬಿಡ್ತಾರೆ. ಅದೇ ನೀವು 10 ಜನ ಮಾಡಿದಾಗ ಆ ಸತ್ಯಾಗ್ರಹಕ್ಕೆ ಹೇಗೆ ಬೆಲೆನೋ ಹಾಗೆ ಮಹಾಲಕ್ಷ್ಮಿ ಇವತ್ತು ಲೋಕಕ್ಕೆ ಬರುವಂಥ ಪುಣ್ಯ ದಿನ. ನಿಮ್ಮೆಲ್ಲರೂ ಲಕ್ಷ್ಮೀ ಅಂಶದಲ್ಲಿ ಮಹಾಲಕ್ಷ್ಮಿ ಬಂದು ನೋಡ್ತಾ ಇದ್ದಾಳೆ. ಈಗ ಯಾರ ಸ್ವರೂಪದಲ್ಲಿ ಬಂದು ಕೂತಾಳೆ ಗೊತ್ತಾಗಲ್ಲ ನಮಗೆ. ಅಂಥ ಒಂದು ಲಕ್ಷ್ಮಿಯನ್ನು ಇವತ್ತು ನಾವು ಪೂಜೆಯನ್ನು ಮಾಡಿ ಸಾಮೂಹಿಕವಾಗಿ ವ್ರತವನ್ನು ಮಾಡೋದ್ರಿಂದ ವಿಶೇಷ ಫಲ ದೊರಕುತ್ತೆ ಅಂತ ಹೇಳುತ್ತೆ. ಅದಕ್ಕೆ ನೀವೆಲ್ಲ ಈಗಾಗಲೇ ಸಿದ್ಧವಾಗಿದ್ದೀರಾ. ಮಹಾಲಕ್ಷ್ಮಿಗೆ ಬೇಕಾದಂಥ ಕಲಶಗಳನ್ನು, ಫಲಪುಷ್ಪಾದಿಗಳನ್ನು ಎಲ್ಲವನ್ನು ಸಿದ್ಧಗೊಳಿಸಿ ನೀವು ಸಹಿತ ಅಲಂಕಾರ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾನೆ. ಸುಮ್ಮನೆ ಯಾವುದೋ ನಾವು ಚಿಕ್ಕ ಬಟ್ಟೆ ಉಟ್ಕೊಂಡು ಕೂತ್ಕೊಂಡು ಮಾಡೋದ್ರಾಗಲ್ಲ. ನೀವೆಲ್ಲ ನೋಡಿದ್ರೆ ನಿಮ್ಮಲ್ಲೇ ಲಕ್ಷ್ಮಿ ಕಳೆ ಕಾಣ್ತಾ ಇದೆ. ಇವತ್ತು ಎಲ್ಲ ಮಹಾಲಕ್ಷ್ಮಿ ಥರ ಆಭರಣ ಹಾಕ್ಕೊಂಡಿದ್ದೀರಾ, ಹೊಸ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀರಾ. ಎಲ್ಲ ಮಹಾಲಕ್ಷ್ಮಿ ಇವತ್ತು ಕಲಶಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲೇ ಬಂದುಬಿಟ್ಟಿದ್ದಾಳೆ. ಆ ಲಕ್ಷ್ಮೀ ಸ್ವರೂಪದಲ್ಲಿ ನೀವು ಆ ಜಗನ್ಮಾತೆ ತಾಯಿಯನ್ನು ನಾವೆಲ್ಲ ಪೂಜೆಯನ್ನು ಮಾಡುವಂಥ ಕೈಂಕರ್ಯವನ್ನು ಪ್ರಾರಂಭ ಮಾಡೋಣ. ಓಂ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷತಾಂ ಕುರುವೆ ಗಂಠಾರವಂ ತತ್ರ ದೇವತಾಹ್ವಾನಲಾಂಛನಂ. ಹೂ ಮಂತ್ರಾಕ್ಷತೆ ಎಲ್ಲ ಕೈಲಿಟ್ಕೊಳ್ಳಿ. ನಿಮಗೆಲ್ಲ ಒಂದೊಂದು ಕಲಶ ಇಟ್ಕೊಂಡಿದ್ದೀರಾ. ಆ ಕಲಶಗಳಿಗೆ ಅಕ್ಕಿ ಇದೆ, ಖರ್ಜೂರ, ಕಲಸಕ್ಕರೆ ಮತ್ತು ದ್ರಾಕ್ಷಿ ಗೋಡಂಬಿಗಳಾಕಿದ್ದಾರೆ. ಮತ್ತು ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲವನ್ನೂ ಸಹಿತ ಆ ಕಲಶದಲ್ಲಿ ಹಾಕಿ ಮಹಾಲಕ್ಷ್ಮಿ ಅದರೊಳಗಿದ್ದಾಳೆ ಅಂಥೇಳಿ ಮಾವಿನ ಸೊಪ್ಪನ್ನಿಟ್ಟು ಅರಿಶಿನದಿಂದ ಅಲಂಕಾರ ಮಾಡಿದಂಥ ಕಾಯಿನಿಟ್ಟಿದ್ದಾರೆ. ಹೂಗಳನ್ನು ಅಲಂಕಾರ ಮಾಡಿದ್ದೀರಾ. ಎಲ್ಲವನ್ನು ಇಟ್ಟಿಗೆ ಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ ಎಲ್ಲ ಕೆಲಸ ನಿರ್ವಿಘ್ನವಾಗಿ ಮಾಡಮ್ಮ ಅಂತ ಹೇಳಿ ಮಹಾಲಕ್ಷ್ಮಿಯಿಂದ ಮುಂಚೆ ಮಹಾಗಣಪತಿಯಿಂದ ಪೂಜೆಯನ್ನು ಮಾಡ್ತಾ ಅದಕ್ಕೆ ನಾವು ಮುಂಚೆ ಸಂಕಲ್ಪ ಅಂತಾಗಬೇಕು. ಓಂ ತದೇವ ಲಗ್ನಂ ತದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರಿಯಗುಂ ಸ್ಮರಾಮಿ. ಬಹುಮಂತ್ರಾಕ್ಷರಿ ಕೈಲಿಟ್ಕೊಳ್ಳಿ. ಹೀಗೆ ಕೈ ಹೀಗೆ ಬರಬೇಕು. ಸಂಕಲ್ಪ ಮಾಡುವಾಗ ಬಲತೊಡೆ ಮೇಲೆ ಈ ಥರ ಇಟ್ಕೊಂಡು ನೀವೆಲ್ಲ ಸಂಕಲ್ಪಕ್ಕೆ ಇಟ್ಕೊಳ್ಳಿ. ಎಲ್ಲ ಹೇಳ್ಕೊಳ್ಬೇಕು. ಮಮ ಅಸ್ಮಾಕಂ ಸಹ ಕುಟುಂಬಾನಾಂ ಜನಾನಾಂ ಸರ್ವೇಷಾಂ ಮಮ ಗೃಹೇ ಅಲಕ್ಷ್ಮೀ ಪರಿಹಾರ ದ್ವಾರ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಐಶ್ವರ್ಯಲಕ್ಷ್ಮೀ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ ವರ್ಷೇ ವರ್ಷೇ ಕರ್ತವ್ಯ ಏತತೋ ವರ್ಷ ಪ್ರಯುಕ್ತ ಶ್ರೀ ವರಮಹಾಲಕ್ಷ್ಮೀ ದೇವತಾ ಉದ್ದಿಶ್ಯ ಶ್ರೀ ವರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಪ್ರಾತಃ ಕಾಲೇ ಯಾವಚ್ಛಕ್ತಿ ಧ್ಯಾನಂ ಆವಾಹನಾದಿ ಷೋಡಶ ಉಪಚಾರ ಪೂಜಾಂ ಕರಿಷ್ಯೇ. ಅಲ್ಲಿ ಮುಂದೆ ಕಲಶದ ಮೇಲೆ ಅದೆಲ್ಲವನ್ನು ಹಾಕಿಬಿಡಿ. ಈ ಕಾರ್ಯವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡೋದು. ಓಂ ಈಗ ಕಲಶ ಪೂಜೆ. ಓಂ ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸ್ತಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾತ್ ವೃತಾಃ ಕುಕ್ಷೌ ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾಃ ಋಗ್ವೇದೋಥ ಯಜುರ್ವೇದಃ ಸಾಮವೇದೋಕ್ಯಥರ್ವಣಃ ಅಂಗೈಶ್ಚ ಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯಕಹರಕಾಃ ಗಂಗೆ ಚ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಚ ತದ್ರಿಸ್ತೋಮಗಂ ಸಚತಾ ಪರುಷ್ಟಿಯ ಅಸಿ ಕ್ರಿಯಾ ಮರುದ್ರುದೇ. ಕಲಶೋದಕೇನ ಹೂನಲ್ಲಿ ನೀರೆದ್ದುಕೊಂಡು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು. ಪೂಜಾ ದ್ರವ್ಯಾಣಿಂ ಪ್ರೋಕ್ಷ ದೇವಮಂಟಪಾನಿಂ ಪ್ರೋಕ್ಷ ದೇವಂ ಪ್ರೋಕ್ಷ ಆತ್ಮಾನಂ ಪ್ರೋಕ್ಷ ಶೇಷಂ ವಿಸೃಜ್ಯ ಆದೋ ನಿರ್ವಿಘ್ನತಾ ಸಿದ್ಧ್ಯರ್ಥಂ
ಪರಿಸಮಾಪ್ತ್ಯರ್ಥಂ ಶ್ರೀ ಮಹಾಗಣಪತಿ ಪೂಜಾಕ್ಷಂ ಕರ್ಮ ಕರಿಷ್ಯೆ. ಎಲ್ಲ ಬಿಡಿ ಹೂವು ಮಂತ್ರಾಕ್ಷರಿ ಕೈಗೆ ತಗೊಳ್ಳಿ. ಮಹಾಗಣಪತಿಯನ್ನು ನಾವೆಲ್ಲ ಪ್ರಾರ್ಥನೆ ಪೂಜೆ ಮಾಡೋಣ. ಆ ಹೂನಲ್ಲೇ ನೀವೇ ಕಲ್ಪನೆ ಮಾಡಿಕೊಂಡು ಮುಂದ್ಗಡೆ ಪೂಜೆ ಮಾಡ್ತಿರ್ಬೋದು. ಓಂ ಗಣಾನಾಂ ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣತ್ವರ ಆನಚ್ಛೃಣ್ವಂ ನೋತಭಿಶ್ಚೇದದಾದನಂ. ಎಲ್ಲ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ಳಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ವ್ರತ ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಗಣಪತಿಗೆ ಅಕ್ಷತೆ ಹೂವನ್ನು ಹಾಕಿಬಿಡೋದು. महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. ಗಣಪತಿ ಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ರಿ ಗುರುಗಳೇ, ಧನ್ಯವಾದ. ಹಾಗೆ ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಗುರುಗಳಿಂದ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಈಗ ಒಂದು ಬ್ರೇಕ್.